ದೇವ ಜಗದೀಶ್ವರ ಪಾರ್ವತಿ ಹೇಳುವುದನ್ನು ಕೇಳು. ಅದೇನು ಚೆನ್ನಾಗಿ ಪಾರ್ವತಿ ಎನ್ನಯ ವಿಷಯವ ಹೇಳುವೆ ಪಾರ್ವತಿ ಅದೇನು ಚೆನ್ನಾಗಿ ಪಾರ್ವತಿ 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 ಇದೇನೋ ಹುಪ್ಪಾತಕರ. ಈ ಜಗತ್ತಕ್ಕೆ ಏನೋ ಒಂದು ಪ್ರಳಯ ಕಾಲವು ಬಂದಂತೆ ಕಾಣುತ್ತಿರುವವು. ಪರಮೇಶ್ವರ ಪಾರ್ವತಿ ಕುಲ ಕಿರಿಗಳೆಲ್ಲ ಕರಗಿ ನೀರಾದವು. ಜಪ ತಪ ಅನುಷ್ಠಾನಾದಿಗಳನ್ನು ಮಾಡುವಂತ ಮುನಿಗಳು ಭಯಪಟ್ಟು ತಮ್ಮ ತಮ್ಮ ನಿಲಯಗಳಿಗೆ ತೆರಳಿದರು. ಇದಕ್ಕೇನು ಹೇಳಿದ ಚಂದ್ರಮೋಹನಿ? ಆಹಾ, ಇದೇನು ಧಾರೆ? ಪಾರ್ವತಿ ಹೇಳುವೇನೆ ಕೇಳು. ಹೇಳಿದೇವಾ
ಯಾತಕ್ಕಾಗಿ ಶ್ರದ್ಧೆ ಪಡುತ್ತೆ? ಮತ್ತೇನು ದೇವ? ಅವನು ಯಾವನೋ ಒಬ್ಬ ಭಕ್ತೋತ್ತಮನು ಆಗಿರುವನು. ಪಾರ್ವತಿ, ದೃಪೋತ್ತಮನು ಇಂದ್ರಕಿಲಾದ್ರೆ ತಪಸ್ಸು ಮಾಡುತ್ತಿರುವನು. ಆದ್ದರಿಂದ ಆತನ ತಪೋಜ್ಜಾಲಿಯು ಇಷ್ಟು ದಾಳಿ ಮಾಡುತ್ತಿರುವುದು. ಹೌದೇ? ಆದರೂ ಆ ಜಾಲಿಯು ನಮ್ಮನ್ನೇನು ಮಾಡದು? ನಮಗೆ ಕಿಂಚಿತ್ತಾದ್ರ ಬೈವಲ್ ಅರಮಣಿ ಸದ್ಗುಣ ಭರಣಿ. ಆಹಾ ಪರಮೇಶ್ವರ. ಪಾರ್ವತಿ, ಆಹಾ ಗಂಗಾಧರ. ಪಾರ್ವತಿ, ಕೈಲಾಸವಾಸ. ಪಾರ್ವತಿ, ಏನು ಮಾತನಾಡುತ್ತೀರಿ? ನಮಗೆ ಭಯವಿಲ್ಲವೆಂದು ಹೇಳುತ್ತೀರಿ. ಹೌದು ಪಾರ್ವತಿ. ಆ ಮುನಿಯಿಂದ ನಮಗೆ ಭಯವಿಲ್ಲವೇ? ಇಲ್ಲ ಇಲ್ಲ ಪಾರ್ವತಿ. ಹೌದು ಪಾರ್ವತಿ. ಅದೇನು ಚೆನ್ನಾಗಿಲ್ಲ ಪಾರ್ವತಿ. ದೇವ ಶಂಕರ ಯಾರ ಅಹೋ ಪ್ರಾಣಪತಿ. ಪಾರ್ವತಿ, ಆ ಮುನಿಯಿಂದ ಭಯವಿಲ್ಲವೆಂದು ಹೇತಕ್ಕೆ ಹೇಳುತ್ತೀರಿ? ದೇವಾಶಂಕರ, ಪಾರ್ವತಿ, ಅವನೇ ಮುನೀಶ್ವರರಾದರೆ ಅವನಿಗೆ ಕೈಯಲ್ಲಿ ಬಿಲ್ಲು ಬಾಣಗಳೇತಕ್ಕೆ, ಮಣಿಗಳು ಭಸ್ಮಾಕೃತವೇತಕ್ಕೆ, ಹೊರಗಳು ರುದ್ರಾಕ್ಷಿ ಮಾಲವೇತಕ್ಕೆ? ಇದು ಯಾವ ಯೋಗಿಯ ಪದ್ಧತಿ ಈಶಾ? ಇದೇನು ಗಾಶ? ಪಾರ್ವತಿ, ಹೇಳುವೆನೆ ಕೇಳು. ಬಾ ಪ್ರಿಯ ಪರಮೇಶ್ವರ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಗಂಗಾಧರ.
ಹೇ ಸುಂದರಮಣಿ ಕೇಳೆ, ಚೆನ್ನಾಗಿ ಹೇಳು ದೇವ. ನೀನಿಷ್ಟು ಸಂಶಯ ಪಟ್ಟು ಗಾಬರಿಯಾಗಬೇಡ. ಹೇ ಸುಂದರಮಣಿ ಕೇಳೆ, ನೀನಿಷ್ಟು ಸಂಶಯ ಪಟ್ಟು ಗಾಬರಿಯಾಗಬೇಡ. ಕಾಂತಿ, ಆ ಮುನೇಶ್ವರನ ಮುನಿಗಳ ತಪೋಭಂಗವ ಮಾಡುವನಲ್ಲ, ಅಷ್ಟ ದಿಕ್ಪಾಲಕರ ಐಶ್ವರ್ಯಂ ಬಯಸುವನಲ್ಲ, ವಿಷ್ಣು ಬ್ರಹ್ಮಾದಿಗಳ ಭೋಗವನ್ನ ಇಚ್ಛಿಸುವುದಿಲ್ಲ. ಪಾರ್ವತಿ, ಇದು ಆಗಿರಲಿ, ಇದು ಆಗಿರಲಿ, ಇದು ಆಗಿ ನನ್ನ ಕೈಲಾಸ ಪದವಿಯನ್ನು ಕೊಟ್ಟ ಕಾಲಕ್ಕೂ ಅವನೆಂದಿಗೂ ಮುಟ್ಟನು. ಹೌದೇ? ಕೇಳಿದ್ಯಾ ಪಾರ್ವತಿ? ಈಗಿರುವುದು ನೋಡು ಅವನ ರೀತಿ. ಪಾರ್ವತಿ, ನಿನ್ನ ಕೈಲಾಸ ಪದವಿಯನ್ನು ಕೊಟ್ಟರು ಆತನು ಮುಟ್ಟುವುದಿಲ್ಲವೆಂದು ಹೇಳುತ್ತೀನಿ. ಹೌದು ಪಾರ್ವತಿ. ಆಹಾಹಾ, ಅಂಥ ಭಕ್ತನಾವನಿರುವರು ದೇವ. ಪಾರ್ವತಿ, ಇರುವನು ಪಾರ್ವತಿ, ಇರುವರು ಪಾರ್ವತಿ. ಹಾಗಾದ್ರೆ ಹೇಳುವೆನು ಕೇಳು. ಆಸೆ ತ್ಯಜಿಸಿದವ ಏತಕ್ಕೆ ತಪಕೈವ, ಆಸೆ ತ್ಯಜಿಸಿದವ ಏತಕ್ಕೆ ತಪಕೈವ, ತಿಳಿಸೋದಿಯನ್ನ ಮಹಾದೇವ. ಅಹೋ ಜಗತ್ಪತಿ, ಪಾರ್ವತಿ, ಪಾರ್ವತಿ. ಅಂತ ಮಹತ್ತರವಾದ ಸದ್ಭಕ್ತಿವಂತನೇ ಆತನು. ಹೌದು ಪಾರ್ವತಿ. ಹಾಗಾದರೆ ಅವನು ಧಾರು, ಅವನ ಹೆಸರೇನು, ಅವನು ದೇಶವಾವುದು, ಅವನು ಏತಕ್ಕಾಗಿ ಇಂದ್ರ ಕಿಲಾದ್ರಿಯಲ್ಲಿ ತಪವನ್ನು ಗೈಯುತ್ತಿರುವನು, ಆ ವಿಚಾರವನ್ನು ಎನ್ನ ಮುಂದೆ ಸಂಪೂರ್ಣವಾಗಿ ತಿಳಿಸುವಂತವರಾಗು ಗಂಗಾಧರನೇ ಎನ್ನ ಉದ್ದೇಶ. ಜನ ಪ್ರೀತಿಯ ಕುವರೇ ಹೇಗೆಯಾಗುವೆ ಎನ್ನ ಸುಂದರಿ, ಚಂದ್ರ ಚಕೋರಿ ಎನ್ನ ಸುಂದರಿ, ತಿಳಿಸಬೇಕೇ ಆತನ ಪಾಡಿ.
ಬಂದಿನಿ. ಬಿಡುವಿನ ಯೋಚನೆ. ಅವನು ದಾರಂದರೆ ಪುರುಷೋತ್ತಮನಾದ ಪಾಂಡುರಿಪೋತ್ತಮನ ಪುತ್ರನು, ಹೌದೇ? ಶ್ರೀಕೃಷ್ಣನ ಭಾವ ಮೈದನನು, ಹೌದೇ ದೇವಾ? ಧರ್ಮರಾಜನ ತಮ್ಮನು ಮಧ್ಯಮ ಪಾಂಡವನೇ, ಇವನೇ ಅರ್ಜುನನು. ಪಾರ್ವತಿ, ಈ ಭೂಮಂಡಲ ಗಂಡುಗಳಿಗೆಲ್ಲ ಅವನೇ ಗಂಡನು. ದೇವ ಮಾನವರಲ್ಲಿ ಅರ್ಜುನನ ಬೆನ್ನು ಕಂಡವರೆಲ್ಲ ಕಾಮಿನಿ, ಕಲಾಂಸ ಗಾಮಿನಿ. ಹೌದು ಪಾರ್ವತಿ. ಆತನ ಬೆನ್ನನ್ನು ನೋಡಿದ ಮಾನವರೇ ಇಲ್ಲವೆಂದು ಹೇಳುತ್ತಿರುವೆಯಲ್ಲ? ಹೌದು ಪಾರ್ವತಿ. ಅಂತ ಮಹಾವೀರಾದಿ ವೀರನೇ ಆ ಮೂರು ಲೋಕದ ಖಂಡನಾದ ಪಾರ್ಥನು. ಹೌದು ಪಾರ್ವತಿ. ಹಾಗಾದ್ರೆ ಹೇಳುವನೆ ಕೇಳು ಪರಮೇಶ್ವರ. ಏನು ಚೆನ್ನಾಗಿ ಹೇಳು ಪಾರ್ವತಿ. ಪರಮೇಶ್ವರ ದೇವಾ ಪಾರ್ವತಿ, ಉನ್ನತ ಪರಾಕ್ರಮಶಾಲಿಯಾದ ಪಾರ್ಥನ ಬೆನ್ನನ್ನು ನೋಡಿದ ಮಾನವರೇ ಈ ಲೋಕದಲ್ಲಿ ಇಲ್ಲವೆಂದು ಹೇಳುತ್ತಿರಲಿಲ್ಲ? ಹೌದು ಪಾರ್ವತಿ. ಆ ಪಾರ್ಥನ ಬೆನ್ನನ್ನು ನನಗೊಮ್ಮೆ ನೋಡಬೇಕೆಂದು ಆಸೆಯಾಗಿರುವುದು. ಕೈಲಾಸವಾಸ ಪಾರ್ವತಿ, ಅವನ ಬೆನ್ನನ್ನು ನನಗೊಮ್ಮೆ ತೋರಿಸುವಂತವನಾಗು ದೇವ ದೀನ ಬಂದವ. ಪಾರ್ವತಿ, ಹಲೋ ಹೇ ಸನ್ನುತ್ತಾಂಗೆ, ಸನ್ನುತ್ತಾಂಗ ಮಧ್ಯಮ ಪಾಂಡವನ ಬೆನ್ನು ನೋಡಕ್ಕೆ ಬಿಚ್ಚು ನಿನಗಿದ್ದರೆ ಇಗೋ ನಾಳೆ ಮತ್ತು ನನ್ನ ಪ್ರಮತಂಗ ಸಹಿತ ಮಾರುವೇಷಂ ಧರಿಸಿ ಬೇಟೆ ನೆವದಿಂದ ಇಂದ್ರಕಿಲಾದ್ರೆ ತಪಸ್ಸಿ ಕುಳಿತಿರುವ ಆ ಅರ್ಜುನನಿಗೆ ಹೋಗಿ ವಿನೋದನ ತೋರಿಸುವನ ಕಾಂತೆ ಧೀಮಂತೆ ಇಷ್ಟದಂತೆ ಆಗಲಿ ದೇವ. ದೇವ, ನಾವು ಮಾರುವೇಷಧಾರಿಯಾಗಿ ಆ ಪಾರ್ಥ ವಿನೋದ ಕಲಾ ಮಾಡಲು ಹೋಗು. ಆದ ಕಾರಣ ನಮ್ಮ ಪ್ರಮತ ನೋಡೋದು ಚಮತ್ಕುತೆ ತಮ್ಮಂತಾಗಲ ದೇವ. ಕಲಿವೀರರೇ, ಬೇಟೆಯನ್ನಾಡುವ ಧೀರರೇ, ಇಗೋ ಅಂಜಿನಾದ್ರಿಂದ ಮಂಜುಳವಾದ ದೇಹದಿಂದ ಶೋಭಿಸುವ ಮತ್ಕರವಾದ ಹಂದಿಯು ನಿಮ್ಮನ್ನು ತಿನ್ನಬೇಕೆಂದು ಎದ್ದು ಬರುತ್ತದೆ. ಇದಕ್ಕೆ ನೀವು ಎದರಬೇಡಿ, ಎದುರಿ ಬೇಗಸ್ಥರಾಗಬೇಡಿ. ಎಲೆ ಯಮ ಕಲಿವೀರರೇ, ಅಂದವಾದ ಆಯುಧದಿಂದ ಬಿಡಿರಿ. ಈ ಹಂದಿಯನ್ನು ಇತ್ತ ಬಿಡಬೇಡಿರಿ. ಈ ಹಂದಿಯನ್ನು ಒಡೆಯೋದು ನಿಮ್ಮಿಂದ ಆಗದು. ನಾನೇ ಒಡೆಯವನು, ನೀವೆಲ್ಲ ಹತ್ತ ಹೋಗಿರಿ, ದಾರಿಯಂ ಬಿಡಿರಿ. ಎಲೆ ಅಪರ ಸಂಕೂರರೇ, ನೀ ಒಡೆ ಹುಡುಕಿಕೊಂಡು ಬನ್ನಿರಿ. ಕಲಿವೀರರೇ, ಪುಷ್ಪಾರಣ್ಯದಲ್ಲಿ ಎಲ್ಲಿಂದ ಬಂದಿದ್ದು ತಿಳಿಯದು. ಕೊಂದು ಹಾಕದೆ ಜೀವ ಹಿಂಸೆ ಮಾಡೋ ಈ ಹಂದಿಯನ್ನು ನಾನೇ ಕೊಂದು ಹಾಕುವೆ. ಸಜ್ಜನ ವೃಂದ ರಕ್ಷಿಸುವ ಕರ್ತವ್ಯ ನನ್ನದಲ್ಲ ಸಾರಥಿ. ಹಂದಿಯ ಮಡಿಯನ ಜಾಗ್ರತೆ.
ಅದೃಷ್ಟದಂತಾಗಲಿ ದೇವ. ಬಳಿರೇ ಎಲೈ ಶಬರ, ನಿಲ್ಲ ನಿಲ್ಲ, ನಾನು ಹೊಡೆದ ಅಂದಿಯನ್ನು ನೀನು ತೆಗೆದುಕೊಂಡು ಹೋಗುವೆ. ಸಾಜಿಗಾಯಿ ತಗೊಂಡು ಹೋಗುವೆ. ಎಲೈ ಮೂಡ, ಎಲೆ ಅದಮ್ಮ, ಅದ ಮಾಡಿದ ಮಾಂಸಂ ತಿಂದು ನಿನಗೆ ಮದ ಹೇಳಿತು ಹೇಗೆ? ಈ ಅಂದ್ಯಂ ಕಂದದ್ದೆ ನಿನ್ನನ್ನು ಕಂದು ಬಿಡಲು ನೋಡ ಶಬರ ಬಹು ಎತ್ತರ. ಕಾಡು ಮುನಿಯೇ, ಎಲೈ ಶಬರ, ನನ್ನೊಡನೆ ಕುಚ್ಚಿ ಶ್ರೇಷ್ಠಿಯ ಮಾಡುವೆಯ. ಸತ್ಯವಾಗಿ ಮಾಡೋಣ. ತಿನ್ನಲಿಕ್ಕೆ ಅನ್ನವಿಲ್ಲದೆ ತರ ಬೇರುಗಳನ್ನು ತಿಂದು ಪಿತ್ತ ಭ್ರಮಣ ಆಯ್ತು ಹೇಗೆ? ನಾನು ಕೊಂದ ಅಂದಿಯ ಮುಟ್ಟಬೇಡವೆಂದು ಎನ್ನ ರಟ್ಟೆಂ ಪಿಡಿದು ನೋಕೋಯ. ಮೂರ್ಖ, ಬಲಬ್ಬಲ ನಟ್ಟಾಗಿದೆಯೋ ನಿನ್ನ ನ್ಯಾಯ. ಇನ್ನೊಮ್ಮೆ ಎನ್ನ ಮುಟ್ಟಿದರಾಯ್ತೆ ಕೆಟ್ಟು ಹೋಗೈ ನೋಡು. ಈ ಅಂದಿಯ ಸೆಂಬಿಡು ಮೂಡ ನಿಲ್ಲಿರಬೇಡ. ಬಳಿರೇ ಎಲೈ ಶಬರ, ಆಡುವ ಕಾಡು ಮುರಿಗಳನ್ನು ತಿಂದು 10 ಕಾಗೆಗಳನ್ನು ಬಡಿದು ಮಡುವಿನ ಹೇಳಿ ಕೊಡುದು. ಏಡಿ ಕಪ್ಪೆಗಳನ್ನು ತಿಂದು ಕಾಲ ಕಳೆಯ ಕೀಲ ಕುಲ್ಲದ ಬೇಡನೆ. ಈ ಅಂದ್ಯಂ ಬಿಡೋ ಎತ್ತನ ಸುದ್ದಿಯಂ ಎತ್ತಬೇಡ. ಈ ಅಂದ್ಯಂ ಕೊಡೋದಿಲ್ಲ, ಹೋಗೋ ಕಾಡು ಬೇಡ. ಕಾಡು ಗೌರವ ಎಷ್ಟು ಹೇಳಿಂದರ್ಬರಲ್ಲ. ಕಾಡ ಬೇಡನೆಂದು ಏಡಿ ಕಪ್ಪೆನ್ನು ತಿನ್ನುವ ಕೀಲ ಮಾತಿಗೆನ್ನ ಮಾಡಿಸಿದರೆ ನಾನು ಕೇಳುವೆನೆ. ಈ ಅಂದಿಯನ್ನು ಬಿಟ್ಟು ಹೋಗುವೆನೆ. ಮೂರ್ಖ, ಒಳ್ಳೆ ಮಾತ್ರಿಯನ್ನ ಮನೆಯನ್ನು ಕೊಟ್ಟರೆ ಸರಿ. ಇಲ್ಲವಾದರೆ ನಿನ್ನ ಕಾಲುಗಳನ್ನು ಪಿಡಿದು ಆಸು ಬಂಡಿಗೆ ಬೀಸಿ ಬಿಡಿದು ನಿನ್ನ ಪ್ರಾಣವೊಮ್ಮೆ ತೆಗೆದು ಯಮನಾಲಯಕ್ಕೆ ಪ್ರಯಾಣ ಮಾಡಿಸುವೆ. ಹೋಗು, ಎಚ್ಚರಿಕೆಯಿಂದ ಮಾತನಾಡಲೇ ಕಾಡುಮಣಿಯೇ. ಬಳಿರೇ ಎಲೈ ಬೇಡನೆ, ಎನ್ನಡನೆ ಯುದ್ಧ ಮಾಡುವೆ ಆ ಬುದ್ಧಗಾರೆ. ಸಾಧ್ಯಾಗೆ ಮಾಡುವೆ. ಅಂಗೈಯೊಳಗಿನ ಮುಂಗ ಎಂದು ತಿಳಿದ. ಇದು ಅಲ್ಲದೆ ನನ್ನ ದುರ್ಭತ್ವೀರರು ನಿನ್ನಂತವರ ಮಧ್ಯೆ ನಡನೆ ಯುದ್ಧ ಮಾಡಬಹುದೇ? ಕುಳ್ಳ ಸಲ ವಿನಾತಕ್ಕೆ ಯುದ್ಧಕ್ಕೆ ನಿಲ್ಲಲೆ ಶಬರ, ತೋರುವೆ ನಿನ್ನಯ ಶಿರ. ಎಲೆ ಬಡ ತಪಸ್ವಿ, ಎಲೈ ಶಬರ, ಎನ್ನನ್ನು ಕೆಣಕುವುದು ನಿನ್ನಿಂದ ಆಗದು. ಸಚ್ಚಾಗಿ ಕೆಣಕೋಣ. ವೃತ ಎನ್ನನ್ನು ಯುದ್ಧಕ್ಕೆ ಯಾತಕ್ಕೆ ಕರಿವಿ? ಸಚ್ಚಾಗಿ ಕರೆಯೋಣ. ನನ್ನ ಅಂದಿಯನ್ನು ಕೊಟ್ಟರೆ ನಾನೇ ಹೋಗುತ್ತೀನಿ ಖಂಡಿಗೆ ಬಡ ತಪಸ್ವಿ. ಬಳಿರೇ ಎಲೈ ಶಬರ, ಈ ಅಂದ್ಯಂ ಸುದ್ದಿ ಎತ್ತಿದರೆ ಅಂದ್ಯಂ ಕಂದಂತೆ ನಿನ್ನನ್ನು ಕಂದು ಬಿಡೋಣ. ಈಕೋ ಈ ಬಾಣಂ ಪ್ರೇಗಿಸೋಣ, ಇದಂ ತಗೈಸಿಕೊಂಡು ಹೆಚ್ಚಿಗೆ ಮಾತನಾಡಬೇಡ. ಬಲ ಗೌರವ, ನೀನು ಪ್ರಯೋಗಿಸಿದ ಬಾಣವು ಮಧ್ಯದರಗಿಡಿದು ತುಂಡು ತುಂಡು ಮಾಡಿಬಿಟ್ಟೆನು. ಮೂರ್ಖ, ಮತ್ತಾವ ಬಾಣ ಮೂಡುವುಡದ ತೋರಿನ ಪರಾಕ್ರಮ. ಬಳಿರೇ ಎಲೈ ಶಬರ, ಒಂದು ಬಾಣಂ ನೀಗಿದ ಕಣಕ್ಕೆ ಎಣ್ಣೆ ಕತ್ತಂತಾಯ್ತೆ ಕುಲ್ಲ. ನೀರಿಕ್ಕಬೇಡ. ಇಕೋ ದಕ್ಷ ದುಃಖಗಳನ್ನು ನುಗ್ಗು ನುಗ್ಗು ಮಾಡುವ ಸೆರೆಗಳನ್ನು ಬಡಿವೇನು. ಇದಂ ತರೈಸಿಕೋ ಮೂಡ, ಹೆಚ್ಚಿಗೆ ಮಾತನಾಡಬೇಡ. ತಪಸ್ಸೇಂದ್ರ, ನೀನು ಬಿಟ್ಟ ಶ್ರಂಗದಳು ಎಲ್ಲವೂ ಕಳೆದು ಬಿಟ್ಟೆನು. ಎಲ್ಲ ಮುನಿಯೇ, ನಿಷ್ಠುರೇಜನ ಬಾಣ ಏತಕ್ಕೆ ಹೊಡಿತಿ? ವೃತಾಶ್ರಮ ಏತಕ್ಕೆ ಪಡುತ್ತಿ? ನಿನ್ನಂತ ಉಳ್ಳು ಮುನಿ ಎನ್ನಂತ ಗೆಲ್ಲವಯೋ ಬಡ ತಪಸ್ವಿ. ಬಳಿರೇ ಎಲೈ ಕೀಳುಕೊಳ್ಳದ ಕಿಳತ. ಈ ಭೂಮಂಡದ ಮೇಲೆ ಯಾವತ್ತು ಬಿಲ್ಲುಗಳಿಗೆ ನೀನೇ ಬಲವಂತ. ನಿನ್ನ ಪರಾಕ್ರಮನು ಮೆಚ್ಚಿದೆ. ಈ ಬಾಣದ ಪೈಕಿ ಯಾವುದಾದರೊಂದು ತೆಗೆದು ಬಿಡೋಣ. ಎಲೈ ಶಬರ, 3 ಲೋಕದಲ್ಲಿ ನನ್ನ ಬಾಣಗಳನ್ನು ಬೇಯಿಸುವುದೇ ಇಲ್ಲ. ಅದೇ ಕಡದ ನಂಬ ನನಗೆ ಕ್ರೋಧವಿಲ್ಲ. ಇದು ಅಲ್ಲದೆ ದುಡುತ್ತ ಬಡದ ಎನ್ನ ಕೋತಾಂಡದಿಂದ ಬಾಣ ಒಡಿಯವನು ಕಟ್ಟಿಯಾಗಿ ರಣರಂಗಕ್ಕೆ ನಿಲ್ಲಲೇ ಕಾಡು ಶಬರ ಬಂದಿತ್ತು ನೋಡೆಲ್ಲ ಶಿರ. ಎಲೈ ಮೂಡ, ಎಲೈ ಮೂಡ, ಎಲೈ ಶಬರ, ವೃತ ಯಾತಕ್ಕೆ ಕಷ್ಟಪಡುತ್ತಿ? ಮಂಜಿನನಿಗೆ ಪರ್ವತ ನೆನೆದುಂಟೆ. ಎಂಜಲ ಮಾಡುವೆನೆಂದು ಆಲಾಲಕ್ಕೆ ನೊಳ ಕೂತರೆ ಪ್ರಾಣವು ದಕ್ಕುವುದೇ? ಇದಲ್ಲದೆ ದುಡಕ್ಕೆ ಬಡ ಮಾಗಿನಂಗುದೆ. ಜಗ್ಗದಿಂದ ವಿದ್ಯಕ್ಕಿನಲ್ಲೇ ಬಂಡ ಏನು ಮಾಡೋದು ನಿನ್ನ ಕೋದಂಡ.
ಹೇ ಕಾಮಿನಿ ಹೇ ಕಾಮಿನಿ ಪಾರ್ಥನಿಗೆ ನಾನು ಮಾಡಿದವೆಲ್ಲ ಕಷ್ಟವೆಂದು ತಿಳಿಯಬೇಡ ಎನ್ನ ಅಹೋ ಕಾಂತ ಮಧ್ಯವರ್ತ, ಪಾರ್ವತಿ ಪಾರ್ಥನ ಮೇಲೆ ನಿನಗೇತಕ್ಕೆ ಇಷ್ಟೊಂದು ಪಂತ? ಅವನ ಮನವಿಷ್ಟನ್ನು ಕೊಟ್ಟು ಆತನ ಮನಸ್ಸನ್ನು ಸಂತೋಷಪಡಿಸು. ದೇವ ಪರಮೇಶ್ವರ, ಪಾರ್ವತಿ ಈ ಲೋಕದಲ್ಲಿ ಭಕ್ತ ಶ್ರೇಷ್ಠರನ್ನು ಕಷ್ಟಪಡಿಸಿದರೆ ಈ ಸೃಷ್ಟಿಯ ಜನರು ನಿನ್ನನ್ನು ಮೆಚ್ಚುವರೆ ಪ್ರಿಯ. ಇದೆಂತ ಅನ್ಯಾಯ. ಹೇ ಕಾಮಿನಿ ಪಾರ್ಥನಿಗೆ ನಾನು ಮಾಡಿದವೆಲ್ಲ ಕಷ್ಟವೆಂದು ತಿಳಿಯಬೇಡ. ಮತ್ತೇನು ಕಾಂತ? ಎನ್ನ ಭಕ್ತದು ಎಂದು ಅನ್ನಬೇಡ. ಆ, ಶಂಕರಿ ಭಕ್ತರ ಮನಸ್ಸು ಸಂತೋಷ ಪಡಿಸಿ ಹೊಟ್ಟಾತ್ಮನ್ ಕೊಟ್ಟು ಕಳಿಸಬಹುದು ಕಾಮಿನಿ. ಕಲಂಸಗಾಮಿನಿ ದೇವ ಪಾರ್ವತಿ ಎನಗೆ ತಿಳಿಯದೋ ನಿನ್ನ ಸದ್ಭಕ್ತರ ಲಕ್ಷಣ. ಸಂಗತಿಯನ್ನು ಕೇಳಿ ಎನ್ನ ಮನಸ್ಸನ್ನು ಸಂತೋಷ ಪಡಿಸಬೇಕೆಂದು ಬೇಡಿಕೊಳ್ಳುವೆನು ಪ್ರಿಯ. ಮುಗಿವೆನು ನಾನಿನೆಯ ಕೈಯ. ಪಾರ್ವತಿ ಪರಮೇಶ್ವರ, ಚೆನ್ನಾಗಿ ಕೇಳೋ ಸದ್ಭಕ್ತರ ಸಂಗತಿ. ಚೆನ್ನಾಗಿ ಹೇಳು ದೇವ. ಭಕ್ತರನ್ನು ಪರೀಕ್ಷಿಸಬೇಕಾದರೆ ಭಕ್ತರಿಲ್ಲದ ಅಪಮಾನ ಉಂಟು ಮಾಡಬೇಕು. ಹೌದೇ? ಅವರ ಧ್ರುವವನ್ನು ಅಪಹರಿಸಬೇಕು. ಹೌದೇ? ದೇಶ ತ್ಯಾಗ ಮಾಡಿಸಬೇಕು. ಅವರಿಗೆ ರೋಗ ಮುಟ್ಟಿಸಬೇಕು. ಆಹಾ, ಅವರು ಬಂಧು ಬಳಗಳನ್ನು ಮಗಳಿಸಬೇಕು. ಹೌದೇ? ಶಂಕರಿ ಇಷ್ಟು ನಾನಾ ಕಷ್ಟಗಳನ್ನು ತಂದಿಟ್ಟ ಕಾಲಕ್ಕೂ ಆ, ಮನಗೊಂದದೆ ಕಷ್ಟಕಂ ಲಕ್ಕಿಸದೆ ಎನ್ನೋಳು ಮಗ್ನಲಾಗಿರುವುದೇ ಸದ್ಭಕ್ತರ ಲಕ್ಷಣ ಕಾಂತೆ. ಈ ಅರ್ಜುನನ ಭಕ್ತಿ ಪರೀಕ್ಷಿಸುವ ಕಾರಣ ಇಷ್ಟು ಕಳವ ಮಾಡಬೇಕಾಗಿತ್ತು. ಹೌದೇ? ನಾನು ನೀ ಹಿಮರಾಜನೆಂದಿನಿ. ಹೊಳಿರೇ ಎಲೈ ಶಬರ, ಹ, ಎನ್ನ ಸರಂಗಳೆಲ್ಲವೂ ಬರದಾಗಿ ಹೋದವು. ನಿನ್ನ ಅದೃಷ್ಟವು ಸಾಕು ಮುಷ್ಟಿದ್ದಕ್ಕೆ ನಿಲ್ಲುವಂತೆ ನೆನೆ ಶಬರ. ನಿನ್ನ ಬಾಹುಬಲಿ ಬೇಕಣ. ಅದಪ್ಪ ಕರಾವಿರ ಅದಮ್ಮ. ಅಬ್ಬೋ ಪಾರ್ವತಿ ದೇವ ಗಂಡುಗಳೆದ ಅರ್ಜುನನ ಬೆನ್ನು ನೋಡ ಕಾಂತೆ ಧೀಮಂತೆ. ಕಾಂತ, ನೀನು ಹೇಳಿದ ಹಾಗೆ ಪಾರ್ಥನ ಬೆನ್ನನ್ನು ನೋಡಿದ ಈ ಮಾನವರು ಈ ಲೋಕದಲ್ಲಿ ಇಲ್ಲವೆಂದು ಹೇಳಿದೆಯಲ್ಲ. ಆಹಾ, ನಾನು ಎಷ್ಟು ಧನ್ಯಳು. ಈ ಪಾರ್ಥನ ಬೆನ್ನನ್ನು ನಾನು ನೋಡಿದನು ದೇವ. ದೀನ ಬಾಂಧವ, ಹೊಳಿರೇ ಎಲೈ ಸಾರಥಿ, ಇದೇನಾ ಆಶ್ಚರ್ಯ? ಹಿಂದಕ್ಕೆ ನಿಲ್ಪದ ರಾಜನ ಪಟ್ಟಣದೊಳನೆ ಕಂಬಿಗೋಳ ಸರಂ ಗೆದ್ದನು. ಅಲಾ ಸಾರಥಿ, ಕುರುಪನ ಸೆರೆ ಹಿಡಿದು ಗಂಧನಂ ಹೊತ್ತು ಓಡಿಸಿದನು. ಮಿಕ್ಕಿದ ಪರಾಕ್ರಮಗಳನ್ನು ದಿಕ್ಕುಪಾಲ ಮಾಡಿದನು. ಅನೇಕ ಮಂದಿ ರಕ್ಕಸರ ಒಕ್ಕಲಿಕ್ಕಿದನು. ನನ್ನಂತ ಪರಾಕ್ರಮಗೆ ಏಕ ಚಿಕ್ಕಾಡ ಬೇಡನು ಎದುರಾಗಿ ಕೊಡ್ತನು. ಶಿವ ಶಿವ ಏನು ಮಾಡಲಿ? ನಾನು ಪೂರ್ವ ಜನ್ಮದಲ್ಲಿ ಯಾರು ತಮ್ಮ ಕೆಡಿಸಿದನು? ಯಾವ ದೇಶಿದನು? ದೇವತೆಗಳೇ ನಿಲ್ಲಿಸಿದನು. ಎಲ್ಲಾ ವಿಷಯದಲ್ಲಿ ಕಾಡು ಬೇಡನಿಗೆ ಗೆಲುವಾಗುತ್ತದೆ, ನನಗೆ ಮಾತ್ರ ಸೋಲಾಗುತ್ತದೆ. ಒಂದು ಒಂದಿಗೋಸ್ಕರ ಕಾಡು ಬೇಡನಿಗೆ ಸೋತು ನೋಡಿಗಳನ್ನು ಕಾಣು ತೋರಿಸಲಾಡನು. ನಾ ಈಶ್ವರನ ಪೂಜಿಸಿ ಶಬರನ್ನು ಗೆಲ್ಲುವನು. ಸಾರಥಿ ಅತಿ ಛಾಪಿದತೆ. ನಾನು ಕೇವಲ ಭಕ್ತನಾಗಿ ಶಾಸ್ತ್ರಾಸ್ತ್ರ ಪ್ರಕಾರವಾಗಿ ಈ ಮಳಲು ಲಿಂಗದ ಮೇಲೆ ಧರಿಸಿದ ಪುಷ್ಪಗಳು ಆ ಶಬರ ಮಸ್ತಕದ ಮೇಲೆ ಕಾಣಿಸುತ್ತವೆ. ಇದೇನು ಆಶ್ಚರ್ಯ! ಒಳ್ಳೆಯದು. ಮತ್ತೊಮ್ಮೆ ಪೂಜಿಸಿ ಪೂರ್ಣದೃಷ್ಟಿಯನ್ನು ಪೂಜಿಸಿದನು. ಎಲ್ಲ ಸಾರಥಿ, ಓಂ ನಮಃ ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ
ಬೇಕಂದು ಸಮರ್ಪಣೆ ಬೇಡಿಕೊಳ್ಳೋನು. ಅದು ಯಾತಕ್ಕೆ ಸ್ವಾಮಿ, ಪ್ರೇಮಿ? ಅದು ಸತ್ಯಮ ಪ್ರೇಮಿ. ನಾನು ಮಾಡಿದ ಅಪರಾಧಗಳನ್ನು ಕ್ಷಮಿಸಬೇಕೆಂದು ಸಮರ್ಪಣೆ ಬೇಡಿಕೊಳ್ಳೋನು ಸ್ವಾಮಿ, ಸಜ್ಜನ ಪ್ರೇಮಿ. ಹಾಕಿದ ಪುಷ್ಪಗಳನ್ನು ನಾನು ಶಿವಲಿಂಗಕ್ಕೆ ಅರ್ಪಿಸಿದ ಪುಷ್ಪಗಳು ಆ ಶಬಡನ ಮಸ್ತಕದ ಮೇಲೆ ಕಾಣಿಸುತ್ತವೆ. ಆಹಾ, ಈತನು ಶಬಡನಲ್ಲ, ಸಾಕ್ಷಾತ್ ಸದಾಶಿವನು. ನಾನೆಂತ ಜ್ಞಾನಾದನು, ನಾನೆಂತ ಅಪರಾಧ ಮಾಡಿದನು, ಪಾಪಕ್ಕೊಳಗಾದನು. ಶಿವ ಶಿವ ಏನು ಮಾಡಲಿ, ಈ ಶಿವನಲ್ಲಿ ಕ್ಷಮೆಯನ್ನು ಬೇಡಿಯನು. ಜಾಗ್ರತೆ. ಆಹೋ ದೇವ, ನಾನು ಮಾಡಿದ ಅಪರಾಧಗಳನ್ನು ಕ್ಷಮಿಸಬೇಕೆಂದು ಸಮರ್ಪಣೆ ಬೇಡಿಕೊಳ್ಳಲು ಸ್ವಾಮಿ, ಸಜ್ಜನ ಪ್ರೇಮಿ. ಅಹೋ ಬಾಲ ಸದ್ಗುಣ ವಿಶಾಲ, ನಿಚ್ಚಲವಾದ ನಿನ್ನ ಭಕ್ತಿಗೆ ಅದನ್ನು ಕ್ಷಣ ಮಾತ್ರ ಕೊಡುವೆನು. ಜಾಗೃತಿಯಿಂದ ಬೇಡುವಂತನಾಗ ಪಲ್ಗುಣ, ನೀನು ಬೇಡುವಂತಾನೆ ಕೊಡುವೆನು ಈ ಕ್ಷಣ. ಅಹೋ ದೇವ, ನಾನು ಮಾಡಿದ ಅಪರಾಧಗಳನ್ನು ಕ್ಷಮಿಸಬೇಕೆಂದು ಸಮರ್ಪಣೆ ಬೇಡಿಕೊಳ್ಳಲು ಸ್ವಾಮಿ, ಸಜ್ಜನ ಪ್ರೇಮಿ. ಅದು ಯಾತಕ್ಕಂದರೆ ದೇವಾದಿ ದೇವತೆಗಳ ದುಡುಕಲ ಮೂರ್ತಿಯನ್ನದೇ ಬಿಡಿ ನುಡಿಗಳನ್ನು ನುಡಿದು ನಿನ್ನ ಮೇಲೆ ಬಾಣಗಳನ್ನು ಪ್ರಯೋಗ ಮಾಡಿದನೆಂದು ಬಯಸಬೇಡ. ಅದು ಯಾತಕ್ಕಂದ್ರೆ ನನ್ನಲ್ಲಿರುವ ವಸ್ತ್ರಗಳನ್ನು ಪರಮಾತ್ಮನಾದ ನೀನು ನೋಡಿಕೊಂಡು ನನ್ನಲ್ಲಿರುವ ವಸ್ತ್ರಗಳನ್ನು ಕೊಡಬೇಕೆಂದು ಬಯಸಿದನು. ಕಂಡಿಯ ದೇವ ಭಕ್ತ ಸಂಜೀವ. ಅಹೋ ದೂರಿಯಾದ ಪಾತ್ರ, ನೀನು ಕೇಳಿದ ಅಸ್ತ್ರ ಕ್ಷಣ ಮಾತ್ರ ಕೊಡುವೆನು. ಜಾಗೃತಿಯಿಂದ ಬೇಡುವಂತನಾಗ ಪಲ್ಗುಣ, ನೀನು ಬೇಡಿದ್ದನ್ನು ಕೊಡುವೆನು ಈ ಕ್ಷಣ. ಪಾರ್ಥ ಹೇಳುವೆನು ಕೇಳು.
ಹೋಗಿ ನಿನ್ನ ತಂದೆ ದೇವೇಂದ್ರನ ಬಾಧಿಸುತ್ತಿರುವ ಆ ಕಾಲಕಯ್ಯ ನಿವಾಚಕ ರಕ್ಕಸರನ್ನು ಸಂಹರಿಸಿ ಸುರಲೋಕ ಮುದ್ದರಿಸಿ ಧರ್ಮ ರಾಜಾದ್ರಿಮನ್ ಸಂತೋಷಪಡಿಸಿ ಸುಖವಾಗಿ ಬಳಗರ್ಜುನ. ಈ ಅಸ್ತ್ರಗಳನ್ನು ಪ್ರವೇಶಿಸಿದ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಪರಮಾತ್ಮ. ವೈರಿಗಳನ್ನು ಸಂಹರಿಸಬೇಕಾದ್ರೆ ಪಾಶುಪಶಾಸ್ತ್ರ ಪ್ರಯೋಗಿಸು. ಹೌದು ಪರಮಾತ್ಮ. ದೇವದಾನರು ಕೂಡ ಯುದ್ಧ ಮಾಡಬೇಕಾದ್ರೆ ಬ್ರಹ್ಮಾಸ್ತ್ರ ಪ್ರಯೋಗಿಸು. ಅರ್ಜುನ, ಪರಮಾತ್ಮ. ನಿನ್ನ ಕಾರ್ಯಗಳೆಲ್ಲ ದಿಗ್ವಿಜಯವಾದ ಕಿರೀಟಿ. 3 ಜಗದೋಳು ನಿನಗೆ ಯಾರು ಸಾಟಿ? ಅಹೋ ಕಂದ ರೆಡಿ ಮಾಡಿ ಬಿಡ್ರೆ. ಅರ್ಜುನ, ಅಮ್ಮಯ್ಯ. ಪರಮಾತ್ಮನು ಕೊಟ್ಟ ಅಸ್ತ್ರಗಳಿಗೆ ನಾನು ನಿನಗೆ ಸಹಾಯಾರ್ಥವಾಗಿ ಕೊಡುವೆನು. ರಾಜ್ಯವಾಗಿ ಕೊಡು ಅಮ್ಮಯ್ಯ. ಹೇಳುವೆನೆ ಕೇಳು. ವೀರನೆ ಸೋರನೆ ಬಾಸವ ಮಾರನೆ. ದೇವೇಂದ್ರನ ಕಂದ, ಪರಮಾತ್ಮನು ಕೊಟ್ಟ ಅಸ್ತ್ರಗಳಿಗೆ ಸಹಾಯಕವಾಗಿ ಮಗನೇ, ಇದರ ಲಕ್ಷಣವೇನೆಂದರೆ ಮೊದಲು ಒಂದಾಗಿ ಕಾಣಿಸುವುದು, ತೊಡುವಲ್ಲಿ ಅರ್ಥ ಆಗುವುದು, ಬಿಡುವಲ್ಲಿ ದೂರಾಗುವುದು, ವೀರರ ದಂಡಿನಲ್ಲಿ ಸಹಸ್ರವೆನಿಸಿ ನಿನ್ನ ವೈರಿಗಳನ್ನು ಧ್ವಂಸ ಮಾಡುವುದು. ನಿಕೋ ತೆಗೆದುಕೊಳ್ಳಪ್ಪ ಜಟಾಸುರ ಕರ್ಕೊಂಬರೆ. ಅಮ್ಮಯ್ಯ. ಜಟಾಸುರನ್ ಕರ್ಕೊಂಬರೆ. ಲೋಕ ಕಂಟಕರಾದ ಆ ಕಾಲಕ್ಕೆ ನಿವಾಸಕ ಕೌಚಕರೆಂಬ ರಕ್ಕಸರನ್ನು ಸಂಹಾರ ಮಾಡಿ ಬರೆಯಿರಿ. ಹೌದು ಮಾತೆ. ಹಾಗಾದರೆ ಹೇಳುವೆನು ಕೇಳ. ಜಟಾಸುರ ಜಟಾಸುರ ಜಗದೆಯ
ಹೋದಂತ ಕಾರ್ಯ ವಿಜಯವಾಗಲೆಂದು ವಿಜಯದಾರ್ತಿಯನ್ನು ಮಾಡುವನು. ಜಟಾಸುರ ಜಟಾಸುರ ಪರಮೇಶ್ವರ ಜಟಾಸುರ ಕರ್ಕೊಂಬರೆ ಜಟಾಸುರ ಕರ್ಕೊಂಬರೆ ಕೊಡ ಜಟಾಸುರನ್ ಕರ್ಕೊಂಬರಪ್ಪ